ಓಹ್, ಮೊದಲನೇ ಬಾಲ್ ವಿಕೆಟ್ ತಗೊಂಡಿರೋದು ಸಂತೋಷ್ ಬಿಲ್ಲವಾ. ಓಹ್, ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ವರ್ಸಸ್ ಯುಮಿ ಕಿಂಗ್ಸ್ ನಡುವೆ ಮ್ಯಾಚ್. ಮೊದಲನೇ ಬಾಲಲ್ಲಿ ವಿಕೆಟ್ನ ತಗೊಂಡಿರೋ ಇಲ್ಲಿ ಸಂತೋಷ್ ಬಿಲ್ಲವ್ ಅವರು. ಫ್ಲೋರ್ ಒನ್ ಸ್ಟ್ರೈಟ್ ಇಟ್ಟು ಇದರಲ್ಲಿ ಪೀಪಲ್ ಪ್ರೊಟೆಕ್ಷನ್ ಇಬ್ರು ಫೀಲ್ಡರ್ಸ್ ಸಿಂಗಲ್ನ ತಗೋತಾರೆ. ಆಫ್ ದ ಮಾರ್ಕ್ ಯುಮಿ ಕಿಂಗ್ಸ್. ಗುಣ ಅವರು ನಂಬರ್ 3 ಎಂಟರ್ ಆಗಿರೋದು. ಕಾರ್ತಿಕ್ ವೈಭವ್ ಅವರು ಹಿಂದಿನ ಮ್ಯಾಚ್ ತುಂಬಾ ಸಖತ್ತಾಗಿ ಆಡಿದ್ರು. ಅಲ್ಲಿ ಸ್ಟ್ರೈಕ್ನಲ್ಲಿ ಅಭಿಲಾಷ್ ದಳಪತಿ. ಶಾಟ್ ಇದ್ದಾರೆ ಡೀಪ್ ಮಿಡ್ ವಿಕೆಟ್ ಅಲ್ಲಿ ಸಿಂಗಲ್ಸ್ನ ತಗೋತಾರೆ. ಆಫ್ ದ ಮಾರ್ಕ್ ಅಭಿಲಾಷ್ ಅವರು. ಮೊದಲನೇ ಬಾಲಲ್ಲಿ ವಿಕೆಟ್ನ ತಗೊಂಡಾಗ ಸ್ವಲ್ಪ ಕಾನ್ಫಿಡೆಂಟ್ ಹೆಚ್ಚಾಗುತ್ತೆ ಅಲ್ಲಿ ಬೌಲರ್ಗೆ. ಅದೇ ಆಗಿರೋದು ಸಂತೋಷ್ ಬಿಲ್ ಅವರು. ಇದು ಪಂದ್ಯ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ವರ್ಸಸ್ ಯುಮಿ ಕಿಂಗ್ಸ್ ನಡುವಣ ಮ್ಯಾಚ್. ಚೆನ್ನಾಗಿದೆ. ಡೀಪಲ್ ಪ್ರೊಟೆಕ್ಷನ್ ಇದ್ರೆ ಎಕ್ಸ್ಟ್ರಾ ಕವರ್ಸ್ ಕಡೆಗೆ ಹೊಡಿಬೇಕು ಅಂತ ಎಲ್ಲ ಗೆರೆ ಕಂಡು ಹೊಡೆದಿರುವಂಥ ಶಾಟು. ಕ್ಲಿಯರ್ ಆಗತ್ತಿದು. ಆಚೆ ಹೋಗುತ್ತಾ? ಓ, ಕ್ಯಾಚ್ ಡ್ರಾಪ್ ಅಂತ ಹೇಳ್ಬೋದಾ. ಪ್ರಯತ್ನ ಪಟ್ಟರು ಅಲ್ಲಿ. ಕೊನೆ ಹಂತದಲ್ಲಿ ಇದು 6 ಆಗ್ತಾ ಇದೆ, ಸಿಕ್ಸರ್ ಆಗ್ತಾ ಇದೆ. ಬಂತು ಇಲ್ಲಿ ಅಭಿಲಾಷ್ ದಳಪತಿ ಅವರ ಬ್ಯಾಟ್ನ ಮುಖಾಂತರವಾಗಿ ಮೊದಲನೇ ಟ್ರಾವೆಲ್ ಬಾಟ್ ಸಿಕ್ಸರ್. ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ರು ಇಲ್ಲಿ. ಎರಡನೇ ಒಂದು ವಿಕೆಟ್ನ ಪಡ್ಕೊಳ್ಳುವಂತಹ ಪ್ರಯತ್ನದಲ್ಲಿದ್ದು ಅಲ್ಲಿ ಕ್ಯಾಚ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಜಡ್ಜ್ಮೆಂಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇದು ನೋಡ್ಬೇಕಾಗತ್ತೆ. ಕ್ಯಾಚ್ ಚರಣ್ ರಾಜ್ ಅವರು ಕಂಪ್ಲೀಟ್ ಮಾಡ್ತಾರೆ ಕ್ಯಾಚ್ನ. ವಿಕೆಟ್ ನಂಬರ್ 2. ಅದು ಕೂಡ ಬ್ರಿಲಿಯಂಟ್ ಬ್ಯಾಟರ್, ಸ್ಟಾರ್ ಬ್ಯಾಟರ್ ಅಭಿಲಾಷ್ ದಳಪತಿ ಅವರು ಸಿಕ್ಸರ್ನ ಹೊಡೆದು ಇಂದಿನ ಬಾಲಲ್ಲಿ ಭರವಸೆ ಮೂಡಿಸಿದ್ರು. ಬಟ್ ಇವಾಗ ಪೇಜಲ್ಲಿ ವೇರಿಯೇಷನ್ ಮಾಡ್ತಾರೆ. ವೇರಿಯೇಷನ್ ಡೆಲಿವರಿಗೆ ವಿಕೆಟ್ನ ಒಪ್ಪಿಸ್ತಾರೆ. ಅವ್ರದ ಕವರ್ಸ್ ಹೊಡಿಬೇಕು ಅಂತ ಇಂಟೆನ್ಷನ್ ಇದ್ದಿದ್ದು. ವಿಕೆಟ್ ನಂಬರ್ 2 ಪತನ ಆಗ್ತಿದೆ. ಯುಮಿ ಕಿಂಗ್ಸ್ 9-2.
ಹೊಸ ಬ್ಯಾಟ್ ಮಣಿಕಾಂತ್ ಕದ್ರಿ ಅವರು. ಬೌಲಿಂಗ್ ಅಲ್ಲಿ ಬದಲಾವಣೆ, ಅರುಣ್ ಗೌಡ ಅವರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅರುಣ್ ಗೌಡ್ರು ಮತ್ತೊಂದು ಕ್ಯಾಚ್. ಚರಣ್ ರಾಜ್ ಅವರು ಈ ದಿನ 2ನೇ ಕ್ಯಾಚ್ ನ ತಗೋತಾರೆ. ಅಂಡ್ ಅರುಣ್ ಗೌಡ ಅವರು ಮೊದಲನೇ ವಿಕೆಟ್ ನ ತಗೋತಾ ಇರೋದು. ಗುಣ ಅವರು ಕೂಡ ನಿರ್ಗಮಿಸಬೇಕಾಗತ್ತೆ. ವಿಕೆಟ್ ನಂಬರ್ 3 ಪತನ ಆಗ್ತಿದೆ. ಯುಮಿ ಕಿಂಗ್ಸ್ 9ಕ್ಕೆ 3. ಹೊಸ ಬ್ಯಾಟರ್ ಸಹನಾ ಮೂರ್ತಿ ಅವರು ನಂಬರ್ 5ರಲ್ಲಿ ಪರ್ಚೇಸ್ಕೊಳ್ತಾರೆ. ಯುಮಿ ಕಿಂಗ್ಸ್ ಅವರು ಸ್ವಲ್ಪ ಯೋಚನೆ ಮಾಡಿ ಬ್ಯಾಟಿಂಗ್ ಅನ್ನ ಮಾಡಬೇಕಾಗತ್ತೆ. ಅರುಣ್ ಗೌಡ್ರು ಕೂಡ ವಿಕೆಟ್ ನ ತಗೊಂಡಿರೋದು ಇಲ್ಲಿ. 2ನೇ ಓವರ್ನ 2ನೇ ಬಾಲು. ಬಲವಾದಂತಹ ಫೀಲ್ ಮಾಡ್ತಾರೆ. ಪುರಸ್ಕಾರ ಇಲ್ಲ. ಫುಲ್ ಮಾಡುವಂಥ ಪ್ರಯತ್ನ ಇದ್ದಿದ್ದು ಅಲ್ಲಿ. ಮಿಡ್ ವಿಕೆಟ್ ಕಡೆಗೆ ಹೊಡಿಬೇಕು ಅಂತ ಯೋಚನೆ ಇದ್ದಿದ್ದು. ಸ್ಟ್ರೈಕಲ್ಲಿರುವಂಥ ಬ್ಯಾಟರ್ ಸಹನಾ ಮೂರ್ತಿ ಅವರು ಇವಾಗ ಬಂದಿದ್ದಾರೆ. ಇಬ್ರು ಕೂಡ ಹೊಸ ಬ್ಯಾಟರ್ಸು. ಮಣಿಕಾಂತ್ ಕದ್ರಿ ಅವರು ಯುಮಿ ಕಿಂಗ್ಸ್ನ ನಾಯಕರು, ನಾನ್ ಸೆಕೆಂಡಲ್ಲಿದ್ದಾರೆ. ಒಳ್ಳೆ ಬೌಲಿಂಗ್ ಇದು. ರೈಟ್ ಬೌಲಿಂಗ್ ಅಂತ ಹೇಳ್ಬೋದು. ಪೇಸಲ್ ವೇರಿಯೇಷನ್ ಮಾಡ್ತಿದ್ದಾರೆ ಅರುಗೌಡ್ರು. ವೈಟ್ ಬಾಲ್. So white ball, take the umpire. One more run added to total. Total is now 10. Travel Mart ಪ್ರಸ್ತುತ ಪಡಿಸ್ತಿರುವಂಥ ಡಾಕ್ಟರ್ ರಾಜ್ ಕಪ್ ಸೀಸನ್ 8, co-sponsored by DS Max Samruddhi Group, MKJ Group, PRK App. ಚೆನ್ನಾಗಿದೆ. ಡಾಟ್ ಬಾಲ್ ಆಗ್ತಾ ಇದೆ. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ವರ್ಸಸ್ ಯುಮಿ ಕಿಂಗ್ಸ್ ನಡುವೆ ಮ್ಯಾಚ್ ನಡೀತಾ ಇರೋದು ಅಶೋಕ ರೈಸಿಂಗ್ ಸ್ಟಾರ್ ಸ್ಟೇಡಿಯಂ, ಗುಣಿ ಅಗ್ರಹಾರ, ಬೆಂಗಳೂರು. ಕ್ಯಾಚ್ ಎನ್ನುವಂತ ಕಾಲ್. ಚರಣ್ ರಾಜ್ 3ನೇ ಕ್ಯಾಚು. ಓವರ್ ದ ಕವರ್ಸ್ ಹೊಡಿಬೇಕು ಅಂತ ಇಂಟೆನ್ಷನ್ ಇದ್ದಿದ್ದು. ಸಹನಾ ಮೂರ್ತಿ ಅವರು ಕೂಡ ನಿರ್ಗಮಿಸಬೇಕಾಗತ್ತೆ. 3ನೇ ಕ್ಯಾಚ್ ನ ಕಂಪ್ಲೀಟ್ ಮಾಡೋದು ಇಲ್ಲಿ ಚರಣ್ ರಾಜ್ ಅವರು. 2ನೇ ವಿಕೆಟ್ ನ ತಗೋತಾ ಇರೋದು ಈ ಓವರ್ ಅಲ್ಲಿ ಅರುಣ್ ಗೌಡ್ರು. ಒಟ್ಟಾರೆಯಾಗಿ ಯುಮಿ ಕಿಂಗ್ಸ್ 10 ರನ್ಗೆ 4 ವಿಕೆಟ್ ನ ಕಳ್ಕೊತಾ ಇರೋದು.
ಹೊಸ ಬ್ಯಾಟರ್ ಶಶಾಂಕ್ ಸಿಂಹ ಅವರು ಬಲಗೈನ ಬ್ಯಾಟರ್. 97 ಮ್ಯಾಚ್ ಆಡಿದರೆ ಮಧ್ಯಮ ಕ್ರಮಾಂಕದಲ್ಲಿ ನಂಬಿಕೆಯ ಬ್ಯಾಟರ್ ಇವರು ಶಶಾಂಕ್ ಸಿಂಹ ಅವರು. ಇಂದಿನ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದರು. ಏನು ನೈಟ್ ಮ್ಯಾಚಸ್ ಇತ್ತು, ಅಲ್ಲಿ ಮೊದಲನೇ ಮ್ಯಾಚಲ್ಲಿ ಸೀಸನ್ ಮೊದಲನೇ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದಂಥ ಶಶಾಂಕ್ ಸಿಂಹ ಅವರು ಇವತ್ತಿನ ದಿನ ಅವಕಾಶ ಇದೆ. ವೈಟ್ ಬಾಲ್ ಸಿಗ್ಲ ಅಂಪೈರ್. ಸಂಕಷ್ಟದ ಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಶಶಾಂಕ್ ಸಿಂಹ ಅವರು ಮತ್ತು ಮಣಿಕಾಂತ್ ಕದ್ರಿ ಅವರು ಹೇಗೆ ಬ್ಯಾಟಿಂಗ್ ಅನ್ನು ಮಾಡಿ ರನ್ ಧಾರಣೆನ ಹೆಚ್ಚಿಗೆ ಮಾಡ್ತಾರೆ ನೋಡಬೇಕಾಗತ್ತೆ. ಅಪೀಲ್ ಮಾಡ್ತಿದ್ದಾರೆ. ಪುರಸ್ಕಾರ ಇದೆಯಾ ಅಲ್ಲಿ? ಔಟ್ ಇಲ್ಲ ಅಂತ ಹೇಳ್ತಿರೋದು ನೇರ ನಿರ್ಣಾಯಕರಾಗಿ ಪವನ್ ಅವರು. ಎರಡು ಓವರ್ ನಂತರ ಯುಮಿ ಕಿಂಗ್ಸ್ 4 ವಿಕೆಟ್ 11 ರನ್ಗೆ. ಬೇಕಾಗಿದೆ ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಬೇಕಾಗಿದೆ ಶಶಾಂಕ್ ಸಿಂಹ ಅವರು ಮತ್ತು ಮಣಿಕಾಂತ್ ಕದ್ರಿ ಅವರ ನಡುವೆ. ಟ್ರಾವೆಲ್ ಮಾರ್ಟ್ ಪ್ರಸ್ತುತಪಡಿಸಿರುವಂಥ ಡಾಕ್ಟರ್ ರಾಜ್ ಕಪ್ ಸೀಸನ್ 8. ಡೇ 6 ಶನಿವಾರ 3ನೇ ಮ್ಯಾಚ್ ನಡೀತಾ ಇದೆ. ಮತ್ತೊಮ್ಮೆ ಸಂತೋಷ್ ಬಿಲ್ಲವ್ ಅವರನ್ನ ಇಂಟ್ರೊಡ್ಯೂಸ್ ಮಾಡ್ತಿರೋದು. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಮೊದಲನೇ ಓವರ್ನ ಬೌಲಿಂಗ್ ಮಾಡ್ತಾರೆ. 2 ವಿಕೆಟ್ನ ತಗೋತಾರೆ. 9 ರನ್ನನ್ನು ಕೊಟ್ಟು ಸಂತೋಷ್ ಬಿಲ್ಲವ್ ಅವರು. ಎರಡನೇ ಓವರ್ನ ಅರುಗೌಡ್ರು ಮಾಡ್ತಾರೆ. 2 ರನ್ನನ್ನು ಕೊಟ್ಟು 2 ವಿಕೆಟ್ನ ತಗೊಂಡಿರೋದು. ಇಲ್ಲಿ ಒಟ್ಟಾರೆಯಾಗಿ ಇಬ್ಬರು ಬೌಲರ್ಸ್ 2 ವಿಕೆಟ್ನ ತಗೊಂಡಿರೋದು 2 ಓವರ್ಗಳಲ್ಲಿ. ಚೆನ್ನಾಗಿದೆ, ಸ್ವಲ್ಪ ಬೌನ್ಸ್ ಆಗ್ತಿದೆ. ಓವರ್ ದ ಕವರ್ಸ್ ಹೊಡಿಬೇಕು ಅಂತ ಅನ್ಕೊಂಡಿರೋದು ಅಲ್ಲಿ ಮಣಿಕಾಂತ್ ಕದ್ರಿ ಅವರು ಯಶಸ್ವಿ ಆಗ್ತಾ ಇಲ್ಲ. ಡಾಟ್ ಡೆಲಿವರಿ ಆಗ್ತಾ ಇದೆ. ಡಿಫೆನ್ಸ್ ಮಾಡ್ತಾರೆ ಓವರ್ ದ ಕವರ್ಸ್. ಚರಣ್ ರಾಜ್ ಅವರು. ಬ್ಯಾಕಪ್ ಇದೆಯಾ? ಇದೆ ಬ್ಯಾಕಪ್. ಸುಚಿತ್ ಅವರು ಇದ್ದಾರೆ. ವೇಸ್ಟಲ್ ವರ್ಕ್ ಮಾಡೋದು ಬರುತ್ತೆ. 1 ಬೌನ್ಸ್ 2 ಬೌನ್ಸ್ ಬೌಂಡ್ರಿ. ಶಶಾಂಕ್ ಸಿಂಹ ಇವಾಗ ಸೆಟ್ಲ್ ಆಗಬೇಕಾಗತ್ತೆ. ಅದನ್ನೇ ಮಾಡಿರೋದು. ಚೆನ್ನಾಗಿತ್ತು ಗ್ಯಾಪ್ ಶಾಟು. ಕೌ ಕಾರ್ನರಲ್ಲಿ ಡೀಪಲ್ಲಿ ಪ್ರೊಟೆಕ್ಷನ್ ಇರಲಿಲ್ಲ. ನೋಡಿಕೊಂಡ್ರು ಅಲ್ಲಿ ಇನ್ಸೈಡ್ ದ ಸರ್ಕಲ್ ಕ್ಲಿಯರ್ ಮಾಡಿಕೊಂಡು ತಗೋತಾರೆ ಇಲ್ಲಿ 2 ಬೌನ್ಸ್ ಬೌಂಡ್ರಿನ. ಟೋಟಲ್ ಇಸ್ ನಾವ್ 16 ರನ್ಸ್. 16. ಒಳ್ಳೆ ಬೌಲಿಂಗ್ ಇದು. ಕಮ್ ಬ್ಯಾಕ್ ಮಾಡ್ತಾರೆ ಇಲ್ಲಿ ಸಂತೋಷ್ ಬಿಲ್ಲವ ಅವರು.
ಶಾಟ್ ಬಟ್ ಬ್ರಿಲಿಯಂಟ್ ಫೀಲ್ಡಿಂಗ್, ರನ್ ಔಟ್ ಚಾನ್ಸಸ್ ಇತ್ತು ಅಲ್ಲಿ. ಓ, ಚರಣ್ ರಾಜ್ ಶಾರ್ಟ್ ಕವರ್ಸ್ ಅಲ್ಲಿ ಇದ್ರು ಅಲ್ಲಿ. No ball, +1 run. 2 runs added to total. Total is now 18. Free signal by umpire. ಕ್ಯಾಚ್ ತಗೊಂಡ್ರು ಕೂಡ ಯಾವುದೇ ತೊಂದರೆ ಇಲ್ಲ, ಯಾಕೆಂದ್ರೆ ನೋ ಬಾಲ್ ಫ್ರೀ ಇಟ್ಟು. ಫ್ರೀ ಇಟ್ಟಿತ್ತು ಅಲ್ಲಿ. ಅರುಗೌಡ್ರು ಕ್ಯಾಚ್ನ ತಗೋಬೇಕು ಅಂತ ಓಡಿರೋದು. ಇದರಲ್ಲಿ ಕವರ್ಸ್ ಅಲ್ಲಿ 1 ರನ್ ಬರುತ್ತೆ. 3 ಓವರ್ ನಂತರ ಯುಮಿ ಕಿಂಗ್ಸ್ 20 ರನ್, 4 ವಿಕೆಟ್ ನಷ್ಟಕ್ಕೆ. ಆಫ್ಟರ್ 3 overs 20 runs ಫಾರ್ ದ ಲಾಸ್ ಆಫ್ 4. ರೋಗೌಡ ಅವರು ನಿರ್ಗಮಿಸಿರೋದು. ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಇವಾಗ 4ನೇ ಓವರ್ಗೆ? ಚರಣ್ ರಾಜ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಈಗ ದಿನ. 3 ಕ್ಯಾಚ್ನ ತಗೊಂಡಿರುವಂತಹ ಚರಣ್ ರಾಜ್ ಅವರು ಕವರ್ಸ್ ಮೇಲೆ ಬೌಲಿಂಗಿಗೆ ಇಂಟ್ರೊಡ್ಯೂಸ್ ಮಾಡ್ತಿರೋದು. ಪವರ್ ಪ್ಲೇ ತೆರವಾಗಿದೆ ಇಲ್ಲಿ. 166 ಮ್ಯಾಚನ್ನು ಆಡಿರುವಂತಹ ಅನುಭವ ಇರುವಂತಹ ಚರಣ್ ರಾಜ್ ಅವರು 127 ವಿಕೆಟ್ನ ತಗೊಂಡಿದ್ರೆ ಬೆಸ್ಟ್ ಫಿಗರ್ ಚೆನ್ನಾಗಿದೆ. 4 ವಿಕೆಟ್ 1 ರನ್ಗೆ. ಬ್ಯಾಕ್ ಫುಟ್ಟಲ್ಲಿ ಹೋಗ್ತಾರೆ, ಎಳ್ದು ಹೊಡೆಯುವಂಥ ಪ್ರಯತ್ನ. ಇದ್ದಾರೆ ಡೀಪಲ್ಲಿ ಪ್ರೊಡಕ್ಷನಲ್ಲಿ. ಮಿಡ್ ವಿಕೆಟ್ ಮೇಲೆ ತಗೊಂಡಿರೋದು ಇಲ್ಲಿ ಶಶಾಂಕ್ ಸಿಂಹ ಅವರು. ಪವರ್ ಪ್ಲೇ ತೆರವಾಗಿದೆ, ಫೀಲ್ಡ್ ಸ್ಪ್ರೆಡ್ ಆಗಿರೋದು. ಬರುತ್ತೆ ಇವಾಗ ಸಿಂಗಲ್ಸು, ಡಬಲ್ಸು.
ಬ್ಯಾಟರ್ಸ್ ಕಮ್ಯುನಿಕೇಟ್ ಮಾಡಿಕೊಂಡು ಓಡುವಂತಹ ಪ್ರಯತ್ನ ಮಾಡ್ತಾರೆ. 21-4 ಯುಮಿ ಕಿಂಗ್ಸ್. ಟ್ರಾವೆಲ್ ಮಾರ್ಟ್ ಪ್ರಸ್ತುತಪಡ್ತಿರುವಂತಹ ಡಾಕ್ಟರ್ ರಾಜ್ ಕಪ್ ಸೀಸನ್ 8 co-sponsored by DS Max Samruddhi Groups and MKG Group, PRK and ನೇರ ಪ್ರಸಾರ. ಡಾಕ್ಟರ್ ರಾಜ್ ಕಪ್ ಯೂಟ್ಯೂಬ್ ಚಾನಲ್ ಜೊತೆಗೆ ಎಂ ಸ್ಪೋರ್ಟ್ಸ್ನಲ್ಲಿ. ಅಪೀಲ್ ಮಾಡ್ತಾರೆ. ಔಟ್ ಆಗಿದ್ಯಾ ಇಲ್ವಾ ನೋಡ್ಬೇಕಾಗತ್ತೆ. ಬ್ಯಾಟರ್ ನಿರ್ಗಮಿಸ್ತಾ ಇದ್ದಾರೆ ಇಲ್ಲಿ ಮಣಿಕಾಂತ್ ಕದ್ರಿ ಸರ್. ಟಿವಿ ಅಂಪೈರ್ ಪರಿಶೀಲನೆ ಮಾಡ್ತಾರೆ. ಇದು ವಿಕೆಟ್ ಪತನ ಆಗಿದೆಯಾ ಇಲ್ವಾ ಅಂತ ಹೇಳಿ ನಿರ್ಣಯಕ್ಕೋಸ್ಕರ ಕಾಯ್ತಾ ಇರೋದು. ಸೊ ನಿರ್ಣಯಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಅಂಡ್ ಔಟ್ ಅಂತ ಬರುತ್ತೆ. OUT ಔಟ್. ಕಟ್ಟ ಡೆಲಿವರಿ ಸ್ವಲ್ಪ ಮುಂದೆ ಇದ್ರು, ಮುನ್ನುಗ್ಗಿ ಹೊಡೆಯುವಂಥ ಪ್ರಯತ್ನ. ಯುಮಿ ಕಿಂಗ್ಸ್ನ ಮತ್ತೊಂದು ವಿಕೆಟ್ ಪತನ ಆಗ್ತಿದೆ. 5ನೇ ವಿಕೆಟ್ ಪತನ ಆಗ್ತಿದೆ. ಮಣಿಕಾಂತ್ ಕದ್ರಿ ಅವರು ನಿರ್ಗಮಿಸ್ತಾ ಇದ್ದಾರೆ. 21-5 ಯುಮಿ ಕಿಂಗ್ಸ್. ಹೊಸ ಬ್ಯಾಟರ್ ಪ್ರೀತಮ್. 120 ಮ್ಯಾಚು, 1000ಕ್ಕೂ ಹೆಚ್ಚು ರನ್ನು, 146ರಲ್ಲಿ ಸ್ಟ್ರೈಕ್ ರೇಟಲ್ಲಿರುವಂತಹ ಬ್ಯಾಟರ್ ಇವರು. ಪ್ರೀತು ಬೌಂಡ್ರಿ ಸಿಕ್ಸಸ್ಗೆ ಹೊಡೆಯುವಂಥ ಹೆಸರಂತ ಆಟಗಾರ. ಕೊನೆ ಹಂತದಲ್ಲಿ ಬರ್ತಾರೆ, ಬೌಂಡ್ರಿ ಸಿಕ್ಸಸ್ನ ಡೀಲ್ ಮಾಡ್ತಾರೆ. ಹೇಗೆ ಈ ದಿನ ಅವರಿಗೆ ಚಾನ್ಸ್ ಇದೆ ದೊಡ್ಡ ಇನ್ನಿಂಗ್ಸ್ ಅನ್ನು ಆಡೋದಕ್ಕೆ? ಹೇಗೆ ಆಡ್ತಾರೆ ಪ್ರೀತು ಅವರು ಇವತ್ತಿನ ದಿನ ನೋಡಬೇಕಾಗತ್ತೆ. ಸೂಪರ್ ಶಾಟ್, ಡೀಪಲ್ ಪ್ರೊಟೆಕ್ಷನ್. ಪ್ರಶಾಂತ್ ಹಳೆವರು ಲಾಂಗ್ ಆನ್ ಅಲ್ಲಿದ್ದಾರೆ. ಪ್ರಶಾಂತ್ ಅವರು ಒಳ್ಳೆ ಆಲ್ರೌಂಡರ್ ಆಟಗಾರ. ಚೆನ್ನಾಗಾಗ್ತಿದೆ ಚರಣ್ ರಾಜ್ ಅವರು. ಪ್ರಶಾಂತ್ ಇದ್ದಾರೆ, ಕ್ಯಾಚ್ ತಗೊಂಡ್ರು, ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ತಾರೆ. ನೋಡ್ಬೋದು ಇಲ್ಲಿ ಚರಣ್ ರಾಜ್ ಅವರು ಕೂಡ 2ನೇ ವಿಕೆಟ್ ನ ತಗೋತಾ ಇದ್ದಾರೆ. ಇಲ್ಲಿ ಹೊಸ ಬೌಲರ್ಸ್ ಇಂಟ್ರೊಡ್ಯೂಸ್ ಆಗ್ತಾರೆ, 2 ವಿಕೆಟ್ ನ ತಗೋತಾರೆ. ಇವತ್ತಿನ ದಿನ 3 ಕ್ಯಾಚ್ ಜೊತೆಗೆ 2 ವಿಕೆಟ್. ಚರಣ್ ರಾಜ್, ನಂಬಿಕೆಯ ಬ್ಯಾಟರ್ ಶಶಾಂಕ್ ಸಿಂಹ ಅವರು ಕೂಡ ನಿರ್ಗಮಿಸ್ತಾ ಇದ್ದಾರೆ. ಇದು ಆಘಾತ ಆಗತ್ತೆ ಖಂಡಿತ ಇಲ್ಲಿ. ಪ್ರಶಾಂತ್ ಹಳೆವರು ಚೆನ್ನಾಗಿ ಕ್ಯಾಚ್ನ ತಗೊಂಡ್ರು. 6ನೇ ವಿಕೆಟ್ ಪತ್ರ ಆಗ್ತದೆ. 22-6 ವಿಕೆಟ್ ಯುಮಿ ಕಿಂಗ್ಸ್. ಜತಿನ್ ಅವರು ಹೊಸ ಬ್ಯಾಟರ್. ಇವ್ರನ್ನ ಕೊನೆಯ ಬಾಲ್ ಚರಣ್ ರಾಜ್ ಅವರು. ಅಪೀಲ್ ಮಾಡ್ತಾರ. ಇಲ್ಲಿ ಪುರಸ್ಕಾರ ಇದೆಯಾ? ಡಾಟೆಡ್ ಡೆಲಿವರಿ ಮುಖಾಂತರವಾಗಿ ಓವರ್ನ ಮುಗಿಸ್ತಾರೆ. ಯುಮಿ ಕಿಂಗ್ಸ್ 22-6. 22 ಫಾರ್ ದ ಲಾಸ್ ಆಫ್ 6 ಯುಮಿ ಕಿಂಗ್ಸ್. ಟ್ರಾವೆಲ್ ಮಾರ್ಟ್ ಪ್ರಸ್ತುತಪಡಿಸಿರುವಂತಹ ಡಾಕ್ಟರ್ ರಾಜ್ ಕಪ್ ಸೀಸನ್ 8 ಸಮಸ್ತ ನಮ್ಮ ಎಂ ಸ್ಪೋರ್ಟ್ಸ್ನ ವೀಕ್ಷಕರಿಗೆ ಸ್ವಾಗತ. ಡಾಕ್ಟರ್ ರಾಜ್ ಕಪ್ನ ವೀಕ್ಷಕರಿಗೆ ಸ್ವಾಗತ. ನಮ್ಮ ಟೈಟಲ್ ಸ್ಪಾನ್ಸರ್ ಟ್ರಾವೆಲ್ ಮಾರ್ಟ್ ಅವರಿಗೆ ಪ್ರೀತಿಯ ಧನ್ಯವಾದ ಮತ್ತು ಗೋ ಸ್ಪಾನ್ಸರ್ DS ಮ್ಯಾಕ್ಸ್ ಅವರಿಗೆ ಪ್ರೀತಿಯ ಧನ್ಯವಾದ. ಸಮೃದ್ಧಿ ಗ್ರೂಪ್ಸ್ ಅವರಿಗೆ ಕೂಡ ಪ್ರೀತಿಯ
ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. MKG ಗ್ರೂಪ್ ನಮ್ಮ ಕೋ ಸ್ಪಾನ್ಸರ್ ಅವರು ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಬೌಲಿಂಗ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಸ್ಟಂಟ್ ಸುನಿಲ್, ಜರ್ಸಿ ನಂಬರ್ 17. ಮಾತುಕತೆ ಮಾಡ್ತಿರಲ್ಲಿ ಫೈಜಾನ್ ಅವ್ರ ಜೊತೆಯಲ್ಲಿ. ಎಲ್ಲೆಲ್ಲಿ ಬೇಕು ಫೀಲ್ಡರ್ಸು, ಹೇಗೆ ಬೇಕು, ಹೇಗೆ ರಣತಂತ್ರನ ರೂಪಿಸಬೇಕು. ಸ್ಟಂಟ್ ಸುನಿಲ್, ಸ್ಟಂಟ್ ಮಾಸ್ಟರ್ ಸುನಿಲ್ ಅವರು. ಎಬಿಲಿಟಿ ಇದೆ, ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ವೈಟ್ ಬಾಲ್, ಲೆಗ್ ಸ್ಟಿಕ್ ನ ಟಾರ್ಗೆಟ್ ಮಾಡ್ಕೋತಾ ಇದ್ರೆ ವೈಟ್ ಬಾಲ್ ಮುಖಾಂತರವಾಗಿ 1 ರನ್ನು. ಇದು ಚೆನ್ನಾಗಿತ್ತು. ಯಾಕನ್ನ ಟ್ರೈ ಮಾಡಿದ್ರು, ಸ್ಲೋರ್ 1, ಜಸ್ಟ್ ಓಪನ್ ಮಾಡ್ತಾರೆ. 2 ರನ್ ಪಡೆಯುವಂತ ಪ್ರಯತ್ನ, ರನ್ ಔಟ್ ಚಾನ್ಸಸ್. ಮಿಸ್ಕಮ್ಯುನಿಕೇಶನ್, ಜತಿ ನಿರ್ಗಮಿಸಬೇಕಾಗತ್ತೆ. 7ನೇ ವಿಕೆಟ್ ಪತನ ಆಗ್ತಿದೆ. ಯಾರು ಔಟ್ ಆಗ್ತಾರೆ? ಜತಿನ್ ಅವರ, ಪ್ರೀತಮ್ ಅವರ? ನೋಡ್ಬೇಕಾಗತ್ತಿವಾಗ. ಚೆಕ್. ಜತಿನ್ ಅವರು ನಿರ್ಗಮಿಸ್ತಾರೆ. ಸುನಿಲ್ ಅವರು ರನ್ಔಟ್ ಮಾಡಿದ್ದು ಅಲ್ಲಿ. ತಡೆಯುವಂತ ಪ್ರಯತ್ನ, ಇದು 4 ಆಗತ್ತಾ ಅಥವಾ ನೋಡಬೇಕಾಗತ್ತೆ. 4. ರಿಚ್ ಕಿಟ್ ಗಿರಿ. ರಿಚ್ ಆಗಿ ಬೌಲಿಂಗ್ ಮಾಡ್ತಾರೆ. ಬೌಲಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಗಿರಿ ಅವರು. ಅಪೀಲ್ ಮಾಡ್ತಾರ ಇಲ್ಲಿ. ಬೋಲ್ಡ, ಓ ಬುಡ ಹೊಡೆದ ಇಲ್ಲಿ ಸ್ಟಂಟ್ ಸುನಿಲ್.
ರಿಚ್ ಕಿಡ್ ಗಿರಿ ಅವ್ರು ಕೂಡ ನಿರ್ಗಮಿಸಬೇಕಾಗತ್ತೆ. ವಿಕೆಟ್ ನಂಬರ್ 8 ಪತನ ಆಗ್ತಿದೆ. 28ಕ್ಕೆ 8 ಯುಮಿ ಕಿಂಗ್ಸ್. ರಾಜ್ ಪ್ರಭು ಅವರು ಹೊಸ ಬ್ಯಾಟರ್. ಇದು ಸುನಿಲ್ ಅವರ ಸ್ಟಂಟ್ ಮುಖಾಂತರ ಬರ್ತಾರಂತಹ ಬೌಲಿಂಗು. ಸ್ಟಂಟ್ ಸುನಿಲ್ ಅವ್ರದೇ ದಿನ ಇವತ್ತಿನ ದಿನ. ಇವರು ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡ್ತಿದ್ರೆ. ಬಂದಂತ ಬೌಲರ್ಸ್ ಎಲ್ಲರೂ ಕೂಡ ಸಾಗಾದಾಗ ಬೌಲಿಂಗ್ ಮಾಡ್ತಿರೋದು. ವಿಕೆಟ್ ನಂಬರ್ 9 ಪತನ ಆಗ್ತಿದೆ. ರಾಜ್ ಪ್ರಭು ಅವರು ಕೂಡ LBWಗೆ ನಿರ್ಗಮಿಸ್ತಾ ಇರೋದು. ಇಲ್ಲಿ ನೋಡ್ಬೋದು, ಅಲ್ಲಿ ಕಾರ್ತಿಕ್ ವೈಭವ್ ಅವರು ನಿರ್ಗಮಿಸ್ತಾರೆ. ಯಾವುದೇ ರನ್ ಗಳಿಸಿದೆ. ಸಂತೋಷ್ ಬಿಲ್ಲವ ಅವರಿಗೆ ಮೊದಲನೇ ಬಾಲಲ್ಲಿ. ಅದಾದ ನಂತರ ದಳಪತಿ ಅಭಿಲಾಷ್ ಅವರು ಕೂಡ ಸಂತೋಷ್ ಬಿಲ್ಲವ ಅವರಿಗೆ ವಿಕೆಟ್ನ ಒಪ್ಪಿಸ್ತಾರೆ. ಗುಣ ಅವರು ಚರಣ್ ರಾಜ್ ಅವರಿಗೆ ವಿಕೆಟ್ನ ಒಪ್ಪಿಸಿದ್ರೆ, ಮಣಿಕಾಂತ್ ಕದ್ರಿ ಅವರು ಕೂಡ ಚರಣ್ ರಾಜ್ ಅವರಿಗೆ ವಿಕೆಟ್ನ ಒಪ್ಪಿಸೋದು. ಸಹನ ಮೂರ್ತಿಯವರು ಮತ್ತು ಶಶಾಂಕ್ ಸಿಂಹ ಅವರು ಹೀಗೆ ವಿಕೆಟ್ಗಳನ್ನ ಕಳ್ಕೊಂಡ್ಬರ್ತಾ ಇರೋದು ಇಲ್ಲಿ. ಬಟ್ ಪ್ರೀತಮ್ ಅವ್ರಿಗೆ ಸ್ಟ್ರೈಕ್ ಸಿಗ್ತಾ ಇಲ್ಲ. ಸಂತೋಷ್ ಬಿಲ್ಲವ ಅವರು 2 ವಿಕೆಟ್ನ ತಗೊಂಡಿದ್ರೆ, ಅರುಣ್ ಅವರು ಕೂಡ 2 ವಿಕೆಟ್ನ ತಗೊಂಡಿದ್ದಾರೆ. ಚರಣ್ ರಾಜ್ ಅವರು ಕೂಡ 2 ವಿಕೆಟ್ನ ತಗೊಂಡಿದ್ದಾರೆ. ಸ್ಟಂಟ್ ಸುನಿಲ್ ಅವರು ಕೂಡ 2 ವಿಕೆಟ್ನ ತಗೊಂಡಿರೋದು. ಒಟ್ಟಾರೆಯಾಗಿ 9ನೇ ವಿಕೆಟ್ ಪತನ ಆಗ್ತಾ ಇರೋದು ಇಲ್ಲಿ ಯುಮಿ ಕಿಂಗ್ಸ್. 28ಕ್ಕೆ 9. ಐದು ಓವರ್ ನಂತರ 33 ರನ್, 9 ವಿಕೆಟ್ ನಷ್ಟಕ್ಕೆ. ಆಫ್ಟರ್ 5 overs 33 runs for the loss of 9. ಚರಣ್ ರಾಜ್ 3 ಕ್ಯಾಚ್ ಜೊತೆಗೆ 2 ವಿಕೆಟ್.
ಸಂತೋಷ್ ಬಿಲ್ಲವ ಅವರು ತುಂಬಾ ಖುಷಿಯಾಗಿದ್ದಾರೆ. ಇಲ್ಲ, ಸ್ವಲ್ಪ ಮೇಲಿದೆ ಅಂತ ಹೇಳ್ತಿರೋದು. ಅಂಪೈರ್ ಅವ್ರ ಮೇಲೆ ಒತ್ತಡ ಆಗ್ತಿದೆ. ಚರಣ್ ರಾಜ್ ಲೆಗ್ ಬಾಯ್ಸ್. ಧ್ವನಿಯಂತೂ ಪೂರ್ತಿಯಾಗಿ ಸಂತೋಷ್ ಬಿಲ್ಲವ ಅವರದೇ ಕೇಳಿಸ್ತಿದೆ ಎಲ್ಲಾ ಕಡೆ. ಈಸಿ ಅಂತ ಹೇಳಿದ್ರು. ಸ್ಟಂಟ್ ಸುನಿಲ್ ಇದ್ದಾರೆ. ಡೀಪರ್ ಪ್ರೊಟೆಕ್ಷನ್ ಲಾಂಗ್ ಆಫ್ ಅಲ್ಲಿ 1 ರನ್ ಕಂಪ್ಲೀಟ್ ಆಗುತ್ತೆ. ಓ, ರೀಚ್ ಆಗಿದ್ದಾರೆ. ರಘು ಹಪ್ಪು ಸ್ಟ್ರೈಕಲ್ಲಿ. ಪ್ರೀತಮ್ ಅವರು ನಿಧಾನ ಕಾಡ್ತಾರೆ, ಯಾಕಂದ್ರೆ ವಿಕೆಟ್ ಕಳ್ಕೊಂಡಿರೋದು. 9ನೇ ವಿಕೆಟ್ರಿಂದ ವಿಕೆಟ್ನ ಉಳಿಸ್ಕೊಂಡು ಆಡಬೇಕಾಗತ್ತೆ. ಆ ಕೆಲಸನ ಮಾಡ್ತಾರೆ ಇಲ್ಲಿ ರಘು ಅಪ್ಪು ಅವರು ಮತ್ತು ಪ್ರೀತಮ್ ಅವರು. ಬದಲಾವಣೆ ಮಾಡ್ತಾರೆ ಫೀಲ್ಡಿಂಗ್ ಅಲ್ಲಿ. ಮಿಸ್ಸಿಂಗ್ ಲೆಗ್ಸ್ ಅಂತಿದ್ರೆ ಇಲ್ಲಿ ವಿಕೆಟ್. ಮಾತುಕತೆ ನಡೀತಾ ಇದೆ. ಸಿಂಗಲ್ಸ್ನ ಪಡ್ಕೋತಾರೆ. ಪ್ರೀತಮ ಸ್ಟ್ರೈಕ್ನ ಉಳಿಸ್ಕೋತಾರೆ. ಆರಾಮಾಗಿ ಆಡ್ತಾರೆ ರಘು ಅಪ್ಪು ಅವರು. ಇಷ್ಟ ಆಡಿದ್ರೆ ಸಾಕು, ಪ್ರೀತಮ ಸ್ಟ್ರೈಕ್ ಕೊಡಬೇಕು. ಎಬಿಲಿಟಿ ಇದೆ ಪ್ರೀತಮ್ಗೆ. ಇವ್ರನ್ನ ಕೊನೆಯ ಬಾಲ್ ಚರಣ್ ರಾಜ್. ಈಸಿ ಅಂತ ಹೇಳಿ ತಗೋತಾರೆ ಸಿಂಗಲ್ಸ್. ಸ್ಟ್ರೈಕ್ ಬೇಕಾಗಿತ್ತು ಪ್ರೀತಮ್ ಅವ್ರಿಗೆ. 1 run added to total. Total is now 37 for the loss of 9 after 6 overs. Yumi Kings. Travel Mart presents Dr. Raj Cup, co-sponsored by GS Max, powered by Samruddhi Group, co-sponsored by MKJ Groups and the PRK app. Thank you, sponsors and co-sponsors. ಮತ್ತೊಮ್ಮೆ ಸುನಿಲ್ ಅವರು ಈಗಾಗಲೇ 2 ವಿಕೆಟ್ನ ತಗೊಂಡ್ರೆ 11 ರನ್ ಕೊಟ್ಟು ಸ್ಟಂಟ್ ಸುನಿಲ್. ಪ್ರೀತಮ್ ಸ್ಟ್ರೈಕ್ನಲ್ಲಿ. ವೈಡ್ ಬಾಲ್. ಲೆಗ್ ಸೈಡ್ ಬೇಡ ಅಂತ ಹೇಳ್ತಾರೆ. ಇಡೀ ಸ್ಟೇಡಿಯಂಗೆ ಒಂದೇ ವಾಯ್ಸ್ ಕೇಳಿಸ್ತಿದೆ ಸದ್ಯಕ್ಕೆ. ಶಾಟ್ ಬ್ರಿಲಿಯಂಟ್. ತಡೆಯಕ್ಕಾಗಲ್ಲ ಚರಣ್ ರಾಜ್ ಅವರು. ಬುಲೆಟ್ ತರ ಹೊಡಿತಾರೆ ಪ್ರೀತಮ್. ಬಿಗಿಟ್ಗೆ ಹೆಸರಾಗಿರುವಂತ ಆಟಗಾರ. ಸಿಂಗಲ್ಸ್ ನ ಆಡುವಂತಹ ಪ್ರಯತ್ನ ಮಾಡದೇ ಇಲ್ಲ, ಯಾಕಂದ್ರೆ ಇವಾಗ ಸ್ಟ್ರೈಕ್ ಅಲ್ಲಿ ಬಂದಿರೋದು. ಹಿಂದಿನ ಬಾಲ್ ಲಾಸ್ಟ್ ಬಾಲ್ ತಗೋತಾರೆ ಸಿಂಗಲ್ಸ್. ನನಗೆ ಬೇಕು ಸ್ಟ್ರೈಕ್ ಅಂತ ಹೇಳಿ ಅದಕ್ಕೆ ಪ್ರತ್ಯುತ್ತರ ಕೊಡ್ತಾ ಇದ್ರೆ. ಇಲ್ಲಿ ಬೌಂಡ್ರಿ ಮುಖಾಂತರ ಎಬಿಲಿಟಿ ಇದೆ ಪ್ರೀತಮ್ ಅವ್ರಿಗೆ. 2ನೇ ಬೌಂಡ್ರಿನ ಡೀಲ್ ಮಾಡ್ತಿರೋದು ಪ್ರೀತಮ್.
ತಗೋತಾರೆ. ಬೇಡ ಅಂತ ಹೇಳ್ತಾರೆ. ಬೇಡ, ಸಿಂಗಲ್ಸ್‌ನ ಆಡೋದೇ ಇಲ್ಲ. ಯಾಕೆಂದ್ರೆ ರಘು ಅಪ್ಪಗೆ ಏನಿದ್ರು ಸಿಂಗಲ್ಸ್ ಕೊನೆ ಬಾಲಲ್ಲಿ ಮಾತ್ರ ಕೊಡೋದು ನಾನು. ಒಳ್ಳೆ ಬಾಲ್ ಸಿಕ್ಕಿದ್ರೆ ರೆಸ್ಪೆಕ್ಟ್ ಕೊಡ್ತಾರೆ. ಅವಕಾಶ ಕೊಟ್ರೆ ಸಿಕ್ಸಸ್ ಬೌಂಡರೀಸ್‌ನ ಡೀಲ್ ಮಾಡ್ತಾರೆ. ಇದು 4 ರನ್ ಆಗುವಂತ ಸಾಧ್ಯತೆ ಇದೆಯಾ? ಇಲ್ಲ, ತಡೆದ್ರು. ಬೇಡ ಅಂತ ವಾಪಸ್ ಕಳಿಸ್ತಾ ಇದ್ದಾರೆ. ವಾಟ್ ಎ ಡೆಲಿವರಿ! ಸೂಪರ್, ಸಖತ್ ಪ್ರೀತಮ್ ಸ್ಟೈಲ್ ಇದು. 9 ವಿಕೆಟ್ ಕಳ್ಕೊಂಡ್ರು ಕೂಡ ಏಕಾಂಗಿಯಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿ ಆಡ್ತಿರುವಂತ ಬ್ಯಾಟರ್ ಯಾರಪ್ಪ ಅಂದ್ರೆ ಇದು ಯುಮಿ ಕಿಂಗ್ಸ್ ನ ನಂಬಿಕೆಯ ಮಧ್ಯಮ ಕ್ರಮಾಂಕದ ಬ್ಯಾಟರ್ ಪ್ರೀತಮ್. ಬರ್ತಾ ಇದೆ ಇಲ್ಲಿ ಸಿಕ್ಸರ್. ಸಿಂಗಲ್ಸ್ ನ ತಗೋತಾರೆ ಪ್ರೀತಮ್ ಅವರು. ಓವರ್ ದ ಕವರ್ಸ್. 1 run added total. Total is now 49. 49, 49. ರಘು ಹಪ್ಪು ಅವರು ಹೇಗೆ ಡಿಫೆಂಡ್ ಮಾಡ್ಕೋತಾರೆ? ಡಾಟ್ ಬಾಲ್ ಮುಖಾಂತರ ಹೋಗಿ ಓವರ್ನ ಮುಗಿಸ್ತಾರೆ. 7 ಓವರ್ ನಂತರ ಯುಮಿ ಕಿಂಗ್ಸ್ 49 ರನ್ 9 ವಿಕೆಟ್ ನಷ್ಟಕ್ಕೆ. ಬೌಲಿಂಗ್ ಅಲ್ಲಿ ಬದಲಾವಣೆ. ಪ್ರಶಾಂತ್ ಅಳೆವೂರು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅನ್ಸುತ್ತೆ ಇವಾಗ. ಬೌಲರ್ ಪ್ರಶಾಂತ್ ಅಳೆವೂರು. ಏಳು ಓವರ್ ನಂತರ ಯುಮಿ ಕಿಂಗ್ಸ್ 49 ರನ್ 49. It's a wide ball. ಸಿಗ್ದಪ್ಪ ಅಂಪೈರ್. ಶಾಟ್, ಕ್ಯಾಚ್ ಇಟ್ಟಿರುವಂತ ಕಾಲ್. ಇದು ಸಂತೋಷ್ ಬಿಲ್ಲವ ಅವರ? ಎಸ್, ಸಂತೋಷ್ ಬಿಲ್ಲವ ಅವರು. ಜಡ್ಜ್ಮೆಂಟ್ ಸ್ವಲ್ಪ ತಪ್ಪು ಮಾಡಿದ್ರೆ 50 ಕಮ್ಸ್ ಅಪ್. 54 ಯುಮಿ ಕಿಂಗ್ಸ್. ಪ್ರೀತಮ್ ಇರೋವರೆಗೂ ಕೂಡ ರನ್ಸ್ಗೆ ಬರ ಇಲ್ಲ, ಅದಕ್ಕೆ ಆ ರೀತಿ ಆಡ್ತಿರೋದು. 11 ಬಾಲಲ್ಲಿ 23 ರನ್, 3 ಬೌಂಡ್ರಿ, 1 ಸಿಕ್ಸರ್. ಇದರ ಡೀಪಲ್ ಪ್ರೊಟೆಕ್ಷನ್ ಬೇಡ ಅಂತ ಹೇಳ್ತಾರೆ. ಸಿಂಗಲ್ಸ್ ನ ಪಡ್ಕೊಳ್ಳುವಂತ ಪ್ರಯತ್ನ ಅಲ್ಲ, ಏನಿದ್ರು ಬೌಂಡ್ರಿ, ಸಿಕ್ಸರ್ ಅಷ್ಟೇ ಹೊಡಿತೀನಿ ಅಂತ ಹೇಳಿ ನಿಂತಿರೋದು. 54 ಯುಮಿ ಕಿಂಗ್ಸ್. ಅವಕಾಶ ಇದೆ, ಅವಕಾಶ ಇದೆ.
ಗರುಡ ರಾಮ್ ಅವ್ರು ತಗೊಂಡ್ರ ಅಲ್ಲಿ. ಸ್ವಲ್ಪ ಮಿಸ್ ಆಯ್ತು, ಅವಕಾಶ ಇತ್ತು. ಕೊನೆ ಹಂತದಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿರೋದು ಕೊನೆ ಹಂತ. ಪ್ರಯತ್ನ ಚೆನ್ನಾಗಿತ್ತು, ವೆಲ್ ಟ್ರೈಡ್ ಅಂತ ಹೇಳ್ಬೋದು. ಆದರೆ ಪ್ರಯತ್ನಕ್ಕೆ ಉತ್ತರ ಪ್ರೀತಮ್ಗೊಂದು ಅವಕಾಶ ಸಿಕ್ಕಿದೆ. ವೆಟ್ ಕೊಟ್ಟು ಬೌಲಿಂಗ್ ಮಾಡ್ತಾರೆ. ಇಲ್ಲಿ ಡಾಟ್ ಬಾಲ್ ಆಗ್ತಿದೆ. ರಘು ಅಪ್ಪು ಅವರು, ಇವ್ರನ್ನ ಕೊನೆಯ ಬಾಲ್ ಪ್ರಶಾಂತ್ ಅಳಿವೂರ್. ಹೇಗೆ ಮುಗಿಸ್ತಾರೆ ಇವ್ರನ್ನ ನೋಡ್ಬೇಕಾಗತ್ತೆ. 56ಕ್ಕೆ 9. ಡಾಟ್ ಬಾಲ್ ಮುಖಾಂತರವಾಗಿ ಓವರ್ನ ಮುಗಿಸ್ತಾರೆ. 56 ರನ್, 9 ವಿಕೆಟ್ ನಷ್ಟಕ್ಕೆ 7 ರನ್ ಅನ್ನ ಕೊಡ್ತಾರೆ ಪ್ರಶಾಂತ್ ಅಳಿಯವರು. 8 ಓವರ್ ನಂತರ 56. ಅಂತಿಮ 12 ಬಾಲ್ ಇದೆ. ಎಷ್ಟು ರನ್ ಅನ್ನ ಕಲೆ ಹಾಕ್ತಾರೆ ಯುಮಿ ಕಿಂಗ್ಸ್? ಕ್ಯಾಚ್ ಇಟ್ ಎನ್ನುವಂತ ಕಾಲ್. ಕಿರಣ್ ಅವರು, ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ನ ಓನರ್ ಕಿರಣ್ ಅವರು ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ಅದು ಇಲ್ಲಿ ಎಬಿಲಿಟಿ ಇದೆ ಕಿರಣ್ ಅವ್ರಿಗೆ. ಡಾಕ್ಟರ್ ನರಸಿಂಹಮೂರ್ತಿ ಅವರ ಸುಪುತ್ರ. ಇದು ಆರಾಗತ್ತಾ ನೋಡ್ಬೇಕಾಗತ್ತೆ. ಕಿರಣ್ ಅವರು ಕ್ಯಾಚ್ನ ತಗೊಂಡ್ರೆ, ಇಲ್ಲಿ ವಿಕೆಟ್ ನ ತಗೊಂಡಿದ್ರಲ್ಲಿ ಕಿರಣ್ ಅವರು ಕೂಡ. ಪ್ರೀತಮ್ ಏಕಾಂಗಿ ಹೋರಾಟ ಮುಕ್ತಾಯ ಆಗತ್ತೆ. ಆಲ್ ಔಟ್ ಆಗಿದ್ದಾರೆ. ಇಲ್ಲಿ ಪ್ರೀತಮ್ ಅವ್ರು ನಿರ್ಗಮಿಸ್ತಾ ಇದ್ದಾರೆ. ಬಾಟಮ್ ಆಫ್ ದ ಬ್ಯಾಟ್ ಬಿತ್ತು. ಕೌಕಾರ್ನರ್ ಕಡೆಗೆ ಹೊಡಿಬೇಕು ಅಂತ ಅನ್ಕೊಂಡಿದ್ದು ಪ್ರೀತಮ್ ಅವರು. 15 ಬಾಲಲ್ಲಿ 24 ರನ್ನು. ಚೆನ್ನಾಗಿ ಆಡಿದ್ರು. ಒಟ್ಟಾರೆಯಾಗಿ ಕೊನೆವರೆಗೂ ಇರಬೇಕು ಅಂತ ಹೇಳಿ ಇಂಟೆನ್ಷನ್ ಇದ್ದಿದ್ದು. ಬಟ್ 56 ರನ್ಗೆ ಯುಮಿ ಕಿಂಗ್ಸ್ ಸರ್ವಪತನವನ್ನು ಕಂಡಿರುವಂಥದ್ದು. 57ರ ಗುರಿ. ಚಿಕ್ಕ ಬ್ರೇಕ್ ತಗೊಂಡು ಮ್ಯಾಚ್ ಆನ್ ಆಗತ್ತೆ. ಎಲ್ಲೂ ಹೋಗ್ಬೇಡಿ, ಫಾಲೋ ಮಾಡ್ತಾ ಇರಿ, ಮ್ಯಾಚ್ ನೋಡ್ತಾ ಇರಿ. ಡಾಕ್ಟರ್ ರಾಜ್ ಕಪ್ ಸೀಸನ್ 8.
ಮ್ಯಾಚ್ ಆನ್ ಆಗುತ್ತೆ. ಮೊದಲ ಇನ್ನಿಂಗ್ಸಲ್ಲಿ 56 ರನ್ನನ್ನು ಹೊಡೆದು 57 ರನ್ನನ್ನು ಗುರಿಯಾಗಿ ಕೊಟ್ಟಿರೋದು ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ಗೆ. ಯುಮಿ ಕಿಂಗ್ಸ್ ಇತ್ತ ಇನ್ನಿಂಗ್ಸ್ ಬ್ರೇಕ್ನ ನಂತರ ಕಾಂಬಾಕ್ಸಲ್ಲಿ ಬದಲಾವಣೆ. MC ಚಾರ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ಕಾಂಬಾಕ್ಸಲ್ಲಿ. ವೆಲ್ಕಮ್ ಬ್ಯಾಕ್ ಫಾರ್ ದ ಚೇಸ್. 56 ರನ್ ಗಳಿಸಿರುವಂಥ ಯುಮಿ ಕಿಂಗ್ಸು ಇದನ್ನು ಡಿಫೆಂಡ್ ಮಾಡಲೇಬೇಕಾಗಿದೆ. ಇಂಪಾರ್ಟೆಂಟ್ ಗೇಮು. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಸ್ಟ್ರೈಕ್ ಮಾಡಿದ್ದಾರೆ ಫಸ್ಟ್ ಇನ್ನಿಂಗ್ಸ್ನಲ್ಲಿ. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಚೇಸ್ ಮಾಡಿ ವಿಕ್ಟ್ರಿನ ತಗೊಂತಾರೆ. ಕಾದು ನೋಡಬೇಕಾಗಿದೆ. ಲೈಟ್ಸ್ ಆನ್ ಆಗಿದೆ, ಗೇಮ್ ಕೂಡ ಆನ್ ಆಗಿದೆ. ಇಲ್ಲಿ ಬ್ಯಾಟರ್ಸ್ ಆರ್ ರೆಡಿ. ಫೀಲ್ಡ್ ಪ್ಲೇಸ್ಮೆಂಟ್ ಆದಷ್ಟು ಬೇಗ ಸೆಟ್ ಮಾಡ್ಕೋಬೇಕಾಗಿದೆ. ಇಲ್ಲಿ ಟಾಸ್ನ ಗೆದ್ದು ಯುಮಿ ಕಿಂಗ್ಸ್ ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡು 56 ರನ್ನ ಕಟ್ ಹಾಕಿದ್ರು. ಸೊ ಇಲ್ಲಿ ಅದನ್ನು ಡಿಫೆಂಡ್ ಮಾಡಲೇಬೇಕಾಗಿದೆ. ಇದರಿಂದ ಎರಡನೇ ಮ್ಯಾಚ್ ಅವ್ರು ಆಡ್ತಾ ಇರೋದು. ಇದು ಟೈಟಲ್ ಸ್ಪಾನ್ಸರ್ ಆದಂಥ ಟ್ರಾವೆಲ್ ಮಾರ್ಟ್ ಪ್ರೆಸೆಂಟ್ಸ್ ಡಾಕ್ಟರ್ ರಾಜ್ ಕಪ್ ಸೀಸನ್ 8, ಕೋ ಸ್ಪಾನ್ಸರ್ಡ್ ಬೈ DX ಮ್ಯಾಕ್ಸ್, ಸಮೃದ್ಧಿ ಗ್ರೂಪ್ಸ್, MKJ ಗ್ರೂಪ್ಸ್, ಹಾಗೆ PRK ಆ್ಯಪ್ ಮತ್ತು ಸ್ಟಾರ್ ಫ್ಯಾಂಡಮ್. ಈ ಒಂದು ಶನಿವಾರದ ವೀಕೆಂಡ್ ಪಾರ್ಟಿ ಯಾರು ಮಾಡ್ತಾರೋ ಈ ಒಂದು ಮ್ಯಾಚ್ನಲ್ಲಿ ಕಾದು ನೋಡಬೇಕಾಗಿದೆ. 5ರಿಂದ 3ನೇ ಮ್ಯಾಚು ಯುಮಿ ಕಿಂಗ್ಸ್ ವರ್ಸಸ್ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. ಹಿಂದಿನ ಮ್ಯಾಚ್ನಲ್ಲಿ ತುಂಬಾ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದಂಥ ಯುಮಿ ಕಿಂಗ್ಸ್ಗೆ ಇದೊಂದು ಸವಾಲು ಅಂತಲೇ ಹೇಳಬೇಕು.
ಈ ಒಂದು 57 ಟಾರ್ಗೆಟ್ ಏನು ಅದನ್ನು ಡಿಫೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಬೌಲಿಂಗ್ ಲೈನಪ್ಪೇ ಪ್ಲಾನ್ ಮಾಡ್ಕೊಂಡಿರ್ತಾರೆ ಯುಮಿ ಕಿಂಗ್ಸ್. ಯಾವ ತಂತ್ರ ಉಪಯೋಗಿಸ್ತಾರೆ ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ ಒಳ್ಳೆ ಅನುಭವಿ ಬೌಲರ್ಸ್ ಕೂಡ ಇದ್ದಾರೆ ಈ ಒಂದು ತಂಡದಲ್ಲಿ. ಓಪನಿಂಗ್ ಬ್ಯಾಟರ್ ಆಗಿ ಬರ್ತಾ ಇದ್ರೆ ಇಲ್ಲಿ ಅರುಣ್ ಮತ್ತೆ ಗುಣ ಇಬ್ರು ಕೂಡ ರೈಟ್ ಹ್ಯಾಂಡ್ ಬ್ಯಾಟರ್ಸು. ಅರುಣ್ ಮತ್ತೆ ಫೈಜಾನ್ ಓಪನಿಂಗ್ ಬ್ಯಾಟರ್ಸ್ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ನ ತಂಡದ ಪರವಾಗಿ. ಬೌಲರ್ ಆಗಿ ಹೊರ ಹೊಮ್ತಾ ಇರೋದು ಗುಣ. ಅಂಡರ್ ದ ಲೈಟ್ಸ್ ಯಾವ ರೀತಿ ಎಫೆಕ್ಟ್ ಇರುತ್ತೋ, ಕ್ಯಾಚ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಬಾಲ್ನ ಅಬ್ಸರ್ವ್ ಮಾಡೋದಾಗಿರ್ಬೋದು, ಎಲ್ಲ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಬಾಲ್ ಮಾಡೋದಕ್ಕೆ ರೆಡಿ ಆಗಿದ್ರಲ್ಲಿ ಗುಣ. ಸ್ಟ್ರೈಕ್ ಮಾಡೋದಕ್ಕೆ ಅರುಣ್ ಇದ್ದಾರೆ, ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ ಫೈಜಾನ್ ಇದ್ದಾರೆ. ಲೆಟ್ಸ್ ಗೋ. ವಾಟ್ ಎ ಬ್ಯೂಟಿಫುಲ್ ಸ್ಟಾರ್ಟ್ ಇದು. ಬೌಂಡ್ರಿ ಮೂಲಕ ಶುರು ಹಚ್ತಿದ್ದಾರೆ ಈ ಒಂದು ಚೇಸ್ ನ. ಅರುಣ್ ಸ್ಟ್ರೈಟ್ ಅವೇ ಆಫ್ ದ ಮಾರ್ಕ್ ಬೌಂಡ್ರಿ ಮೂಲಕ. ಸ್ವಲ್ಪ ಕ್ರಾಂಪ್ ಆದಾಗ ಸ್ವಲ್ಪ ಇಂಜುರಿ ಆದ ರೀತಿ ಕಾಣಿದ್ರು. ಸೊ ರೆಸ್ಟ್ ಮಾಡಿ ಮತ್ತೆ ಈಗ ಶುರು ಮಾಡ್ತಾ ಇದ್ದಾರೆ ಹಬ್ಬ. ಸ್ಟ್ರೈಟ್ ಅವೇ ಅದು ಕೂಡ ಇನ್ನಿಂಗ್ಸ್ನ ಫಸ್ಟ್ ಬಾಲು. ಬೌಂಡ್ರಿನ ಪಿಕ್ ಮಾಡಿದ್ರೆ ಅರುಣ್ ಓವರ್ ದ ಕವರ್ಸಲ್ಲಿ. ಮತ್ತೊಂದು ಮ್ಯಾಸಿವ್ ಹಿಟ್, ಬುಲೆಟ್ ಹೋದಂಗೆ ಹೋಗ್ತಾ ಇದೆ. ಕನ್ಸೆಕ್ಯೂಟಿವ್ ಆಫ್ ಬೌಂಡ್ರೀಸ್, ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಬರ್ತಾ ಇದೆ. ಸ್ಟಡಿಯಾಗೆ ನಿಂತಿರ್ತಾರೆ. ತಮ್ಮ ಸ್ಲಾಟ್ ಅಲ್ಲಿ ಬಿತ್ತು ಅಂತ ಹೇಳಿದ್ರೆ ಬಿಡೋದೇ ಇಲ್ಲ. ಪವರ್ ಪ್ಲೇನ ಪರ್ಟಿಕ್ಯುಲರ್ ಆಗಿ ಸಖತ್ತಾಗಿ ಯೂಸ್ ಮಾಡ್ತಾ ಇರೋದು ಇಲ್ಲಿ ಅರುಣ್. ಸ್ಲೋರ್ ಒನ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ದಾರೆ. ಸೇಫ್ ಆಗಿ ಲ್ಯಾಂಡ್ ಆಗ್ತಾ ಇದೆ. ಇನ್ನು ಕೂಡ ಅದು ಸ್ಟ್ರಗಲ್ ಕಾಣ್ತಾ ಇದೆ ಅರುಣ್ ಅವ್ರ ಕಡೆಯಲ್ಲಿ. ಕ್ರಾಂಪು ಇನ್ನು ಕ್ಲಿಯರ್ ಆಗಿಲ್ಲ ಅಲ್ಲಿ ಅವ್ರಿಗೆ. ಒಳ್ಳೆ ಕಮ್ ಬ್ಯಾಕ್ ಇದು ಗುಣ ಅವ್ರ ಕಡೆಯಿಂದ. ಸ್ಲೋರ್ ಒನ್ ಗೊತ್ತಿದೆ, ಪೇಸ್ ತೆಗೀತಾರೆ, ಸ್ಲೋರ್ ಒನ್ ಹಾಕ್ತಾರೆ, ವೇರಿಯೇಷನ್ ಮಾಡಿದ್ದಾರೆ. ಡೌನ್ ದ ಗ್ರೌಂಡ್ ಬಂದರು, ಕಟ್ ಮಾಡಿದ್ರು, 1 ರನ್ ತಗೋತಾರೆ. ಸಖತ್ ಕ್ವಿಕ್ಕೆಸ್ಟ್ ಡೆಲಿವರಿ ಇದು. ಮಿಸ್ ಹಿಟ್ ಆಗಿದೆ, ಸ್ವಲ್ಪ ವೈಡ್ ಇತ್ತು. ಸ್ಲೋರ್ ಒನ್ ಇದು ಕೂಡ. ಪೇಸ್ ತೆಗೆದಿದ್ರು, ಹೊಡೆಯೋದಕ್ಕೆ ಚಾನ್ಸ್ ಸಿಗಲಿಲ್ಲ. ಫಸ್ಟ್ ಡಾಟೆಡ್ ಡೆಲಿವರಿ ಒಂದು ಓವರ್ನಲ್ಲಿ. ಆರಂಭ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಬಂದಿದ್ರೆ ಚೆನ್ನಾಗಿ ಕಮ್ ಬ್ಯಾಕ್ ಮಾಡ್ತಾ ಇರೋದು ಗುಣ. ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ರು, ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ತಾರೆ ಇಲ್ಲಿ. ಖಂಡಿತವಾಗ್ಲೂ ಕಾದು ನೋಡೋಣ. ಮತ್ತೊಂದು ಬಿಗ್ ಹಿಟ್, ತಡೆಯೋದಕ್ಕೆ ಚಾನ್ಸ್ ಇಲ್ಲ. ಡೌನ್ ದ ಗ್ರೌಂಡ್ ಸ್ಟ್ರೈಟ್ ಹಿಟ್ ಲಾಂಗ್ ಓವರ್ನಲ್ಲಿ. ಫಸ್ಟ್ ಪವರ್ ಪ್ಲೇ ಓವರ್ನಲ್ಲಿ 3 ಬೌಂಡ್ರಿನ ಪಿಕ್ ಮಾಡಿದ್ದಾರೆ. 14 ರನ್ ಫಸ್ಟ್ ಓವರ್ನಲ್ಲಿ. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ 14 ಫಾರ್ ನೋ ಲಾಸ್ ಆಫ್ಟರ್ 1 ಓವರ್.
ಸಖತ್ ಅಡ್ವಾಂಟೇಜ್ ಕೂಡ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಓವರ್ನಲ್ಲಿ 3 ಬೌಂಡ್ರೀಸ್ ಬಂದಿದೆ. ತುಂಬ ಅರ್ಲಿ ಆಗಿದ್ದಾರೆ ಅಂತಲೇ ಕಾಣ್ತಾ ಇದೆ ಅರುಣ್ ಅವರು. ಆದಷ್ಟು ಬೇಗ ಈ ಒಂದು ಚೇಸ್ನ ಫಿನಿಶ್ ಮಾಡಿ ವೀಕೆಂಡ್ಗೆ ಪಾರ್ಟಿ ಪ್ಲಾನ್ ಮಾಡೋ ರೀತಿಯೆಲ್ಲ ಇದ್ದಾರೆ. ಬೇಗ ಫಿನಿಶ್ ಮಾಡಿ ಸ್ಟೇ ಆಗಿ ಕಾಮಾಗಿ ಆಡ್ತಾರೆ ಅಂತಲೂ. ಎರಡನೇ ಓವರ್ನ ಬೌಲಿಂಗ್ಗೆ ಸಹನಾ ಮೂರ್ತಿ, ರೈಟ್ ಆರ್ಮ್ ಮೀಡಿಯಂ ಪೇಸರ್. ಇದು ಕೂಡ ಸ್ಲಾಟಲ್ಲಿ ಬಿತ್ತು, ಮಿಸ್ ಫೀಲ್ಡ್ ಆಗಿದೆ. ಅಲ್ಲಿ ಈಸಿಯಾಗಿ 1 ರನ್ ಅಷ್ಟೇ ತಗೋತಾರೆ. ರಿಸ್ಕ್ ರನ್ ಬೇಡ ಅಂತ ಹೇಳಿ ಅರುಣ್ ಅವರು ಸ್ಟ್ರೈಕ್ನ ಉಳಿಸ್ಕೊಂಡಿದ್ದಾರೆ. ಸಖತ್ ಪುಲ್ ಮಾಡಿದ್ದಾರೆ, ಗ್ಯಾಪಲ್ಲಿ ಹೋಗ್ತಾ ಇದೆ, ತಡೆಯೋದಕ್ಕೆ ಚಾನ್ಸ್ ಇಲ್ಲ. ಇದು ಕೂಡ ವಾಟ್ ಎ ಬ್ಯೂಟಿಫುಲ್ ಶಾಟ್. ಇದು ಸಖತ್ತಾಗಿ ಪಿಕಪ್ ಮಾಡಿದ್ರ ಒಂದು ಬಾಲ್ನ. ಪ್ಲೇಸ್ಮೆಂಟ್ ಗೊತ್ತಿದೆ, ಲಾಂಗ್ ಆನ್ ಮತ್ತೆ ಕವ್ ಕಾರ್ನರ್ ಮಾತ್ರ ಫೀಲ್ಡರ್ ಇದೆ ಅಂತ ಹೇಳಿ ಅದೇ ಜಾಗಕ್ಕೆ ಹೊಡಿತಾರೆ. ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಕೂಡ ರನ್ಸ್ನ ಪಿಕ್ ಮಾಡ್ತಾ ಇರೋದು ಅರುಣ್. ಟೆಲಿಕಾಮ್ ಸ್ಕೈ ಸ್ಟ್ರೈಕರ್ಸ್ನ ಅರುಣ್. ಆಪರ್ಚುನಿಟಿ ಇದೆ, ಅವಕಾಶ ಇದೆ, ಕಂಪ್ಲೀಟ್ ಮಾಡ್ತಾರ, ಬಚಾವ್ ಆಗ್ತಾರ. ಎಸ್, ಕ್ಯಾಚ್ ಡ್ರಾಪ್ ಆಗಿದೆ. ಇಲ್ಲಿ ಮೇ ಬಿ ಅಂಡರ್ ದ ಲೈಟ್ಸ್ ಅನ್ನೋ ಒಂದು ಸೂಚನೆ ಕೂಡ ಬರ್ತಾ ಇದೆ. ತುಂಬಾನೇ ಹೈಟ್ ಹೋಗಿತ್ತು, ಕಂಪ್ಲೀಟ್ ಮಾಡೋದಕ್ಕೆ ಚಾನ್ಸ್ ಸಿಗ್ಲಿಲ್ಲ. ಫುಲ್ ಟಾಸ್ ಗೊತ್ತಿದೆ, ಡೀಪ್ ಫೈನ್ ಲೆಗ್ ನಲ್ಲಿ ಯಾರು ಇಲ್ಲ ಅಂತ ಹೇಳಿ. ಮತ್ತೊಂದು ಬಿಗ್ ಹಿಟ್ ಬರ್ತಾ ಇದೆ, ಬೌಂಡ್ರಿ. ಇದು ಸೆನ್ಸೇಷನಲ್ ಹಿಟ್ಟಿಂಗ್. ಇದು ಇಬ್ರು ಕೂಡ ಚಾರ್ಜ್ ಮಾಡ್ತಾ ಇದ್ದಾರೆ ಇಲ್ಲಿ. ತುಂಬಾನೇ ಬಿರ್ಸಾಗಿ ಆಡ್ತಾ ಇದ್ದಾರೆ ಇಲ್ಲಿ. ಎವ್ರಿ ಓವರ್ ಕೂಡ ರನ್ಸ್ ತುಂಬಾನೇ ಈಸಿಯಾಗಿ ಬರ್ತಾ ಇದೆ. ಮತ್ತೆ ಇಲ್ಲಿ ಡೌನ್ ದ ಗ್ರೌಂಡ್ ಬಂದಿದ್ರು, 1 ರನ್ ತಗೋತಾರೆ. ಎಲ್ಲ ಬಾಲ್ನಲ್ಲೂ ಕೂಡ ಬೌಂಡ್ರೀಸ್ನ ಹುಡುಕಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅದೊಂದು ರೆಸ್ಪೆಕ್ಟ್ಫುಲ್ ಬಾಲ್ ಆಗಿದ್ರೆ ಒಂದು ಸಿಂಗಲ್ನ ತಗೊಳ್ತಾರೆ ಅಥವಾ ಡಬಲ್ನ ಕನ್ವರ್ಟ್ ಮಾಡ್ತಾರೆ. ಮತ್ತೊಂದು ಫುಲ್ ಟಾಸ್, ಟಾಪ್ ಎಡ್ಜ್ ಆಗಿದೆ, ಮ್ಯಾಸಿವ್ ಆಗ್ತಾ ಇದೆ ಇಲ್ಲಿ. ಎಸ್, ಔಟ್ ಆಫ್ ದ ಪಾರ್ಕ್ ಹೋಗಿದೆ. ಇದು ಅನ್ಬಿಲಿಯಬಲ್ ಶಾಟ್ ಆಗ್ತಾ ಇತ್ತು ಇದು. ವಾವ್, ವಾಟ್ ಎ ಬ್ಯೂಟಿಫುಲ್ ಶಾಟ್ ಇದು ಅರುಣ್ ಕಡೆಯಿಂದ. ಇಂಜುರಿ ಇದ್ರು ಕೂಡ ತಮ್ಮ ರಿಯಲ್ ಸ್ಕಿಲ್ಫುಲ್ ಗೇಮ್ನ ಆಡ್ತಾ ಇದ್ದಾರೆ ಇಲ್ಲಿ. ಸ್ಕೋರ್ ಆಗಿದೆ 31 ಫಾರ್ ನೋ ಲಾಸ್ ಆಫ್ಟರ್ 2 overs. 2 ಓವರ್ನ ಅಂತ್ಯಕ್ಕೆ ತಂಡದ ಮೊತ್ತ ಆಗಿರೋದು 25. ಬೇಕಾಗಿರುವಂಥ ಈಕ್ವೇಷನ್ 32 ರನ್ಸ್ ಇನ್ 49 ಬಾಲ್ಸ್. ಡ್ರೈವಿಂಗ್ ಸೀಟ್ನ ಕ್ಯಾರಿ ಮಾಡ್ತಾ ಇದ್ದಾರೆ. ಈಕ್ವೇಷನ್ 26 ರನ್ಸ್ ಇನ್ 48 ಬಾಲ್ಸ್. ಸ್ಕೋರ್ 31 ಫಾರ್ ನೋ ಲಾಸ್. ಇನ್ನೂ 1 ಓವರ್ ಪವರ್ ಪ್ಲೇ ಕೂಡ ಬಾಕಿ ಇದೆ. ಒಂದು ಬ್ರೇಕ್ ಥ್ರೂ ಹುಡುಕಾಡ್ತಾ ಇದ್ದಾರೆ ಖಂಡಿತವಾಗ್ಲೂ. ಆ ಒಂದು ಬಿಗ್ ವಿಕೆಟ್ನ ತಗೊಳ್ಳೋಂಥ ಬೌಲರ್ ಯಾರು ಆಗ್ತಾರೆ ಅನ್ನೋದು ಇಂಪಾರ್ಟೆಂಟು. ಒಂದು ಪಾರ್ಟ್ನರ್ಶಿಪ್ ಬ್ರೇಕ್ ಆಯಿತು ಅಂತ ಹೇಳಿದ್ರೆ ಕಮ್ ಬ್ಯಾಕ್ ಮಾಡೇ ಮಾಡ್ತಾರಲ್ಲಿ ಯೂಮಿ ಕಿಂಗ್ಸ್.
ಪವರ್ ಪ್ಲೇನ 3ನೇ ಓವರ್ಗೆ ಕ್ಯಾಪ್ಟನ್ನೇ ಬಂದಿರೋದು ಮಣಿಕಾಂತ್ ಕದ್ರಿ. ಡೀಪ್ ಸ್ಕ್ವೇರ್ ಲೆಗ್ ಒಂದಿದ್ರೆ, ಲಾಂಗ್ ಆನ್ ಒಂದು, ಕೇವಲ ಇಬ್ಬರು ಮಾತ್ರ. ಶಾರ್ಟ್ ಪಿಚ್ ಡೆಲಿವರಿ, ವೈಡ್ ಸಿಗ್ನಲ್ ಕೂಡ ಬರ್ತಾ ಇದೆ. ಒಂದೇ ಎಕ್ಸ್ಟ್ರಾ ರನ್ಸ್ ಆ್ಯಡ್ ಆಗಿದೆ ಇಲ್ಲಿ. ಗ್ಯಾಪಲ್ಲಿ ಹೊಡಿತಾರೋ, ಇಸ್ಕಿ ರನ್ ಔಟು. ಮೇ ಬಿ ಪಿಕ್ ಮಾಡಿ ಥ್ರೋ ಮಾಡಿದರೆ ಖಂಡಿತವಾಗ್ಲೂ ಚಾನ್ಸ್ ಸಿಗ್ತಾ ಇತ್ತೇನೋ. ಸ್ಟ್ರೈಕ್ಗೆ ಮತ್ತೆ ಬರ್ತಾ ಇರೋದು ಅರುಣ್. ಫೈಜಾನ್ ಅವರು ಕೂಡ ತುಂಬ ಜವಾಬ್ದಾರಿಯುತ ಆಟ ಆಡ್ತಾ ಇದ್ದಾರೆ. ಸ್ಟ್ರೈಕ್ನ ಬದಲಾವಣೆ ಮಾಡಿಕೊಡ್ತಾ ಇದ್ದಾರೆ. ಆದಷ್ಟು ಸ್ಟ್ರೈಕ್ ತಗೊಳ್ಳೋದಕ್ಕೆ ರೆಡಿ ಇರೋದು ಅರುಣ್. ಮತ್ತೊಂದು ವೈಡ್ ಬಾಲ್. ಸತತವಾಗಿ ಆಲ್ಮೋಸ್ಟ್ ಈ ಓವರ್ನಲ್ಲಿ 2 ವೈಡ್ ಬಾಲ್, ಎಕ್ಸ್ಟ್ರಾ ರನ್ಸ್ ಕೂಡ ಬರ್ತಾ ಇದೆ. ರನ್ ಫ್ಲೋ ಅಂತೂ ನಿಲ್ತಾ ಇಲ್ಲ, ಬರ್ತಾನೆ ಇದೆ ಬ್ಯಾಕ್ ಟು ಬ್ಯಾಕ್ ರನ್ಸ್. ಒಳ್ಳೆ ಗ್ಯಾಪಲ್ಲಿ ಹೋಗಿದೆ, ತಡಿತರ. ಸೂಪರ್ ಫೀಲ್ಡಿಂಗ್ ಇದು. ಬೌಂಡ್ರಿನ ಸೇವ್ ಮಾಡಿದ್ರು ಅಂತಲೇ ಹೇಳ್ಬೋದು. ರಿಚ್ ಕಿಡ್ ಸಖತ್ ಫಾಸ್ಟಾಗಿ ರನ್ ಮಾಡ್ತಾರೆ, ತುಂಬಾ ಫಿಟ್ಟಾಗಿ ಕೂಡ ಇದ್ದಾರೆ. ಬಟ್ ಈ ಬಾರಿ ಟಾಪ್ ಎಡ್ಜ್ ಆಗಿದೆ. ಎಸ್, ಬಂತು ಬ್ರೇಕ್ ಥ್ರೂ. ವಿಕೆಟ್ ತಗೊಳ್ಳೋದಕ್ಕೆ ಕ್ಯಾಪ್ಟನ್ ಬರಬೇಕಾಗಿತ್ತು ಇಲ್ಲಿ. ಟಾಪ್ ಎಡ್ಜ್ ಆಗಿ ಈಸಿಯಾಗಿ ಕಂಪ್ಲೀಟ್ ಮಾಡಿದ್ರು ಕ್ಯಾಚ್ನ. ಯಾವುದೇ ಒಂದು ಮಿಸ್ಟೇಕ್ ಮಾಡಲಿಲ್ಲ ಅಲ್ಲಿ. 35 ರನ್ಗಳ ಈ ಒಂದು ಜೊತೆ ಆಟಕ್ಕೆ ಬ್ರೇಕ್ ಬಿದ್ದಿರೋದು ಇಲ್ಲಿ. ಫೈಜಾನ್ 8 ರನ್ ಹೊಡೆದು ಪೆವಿಲಿಯನ್ಗೆ ಹೋಗಬೇಕಾಗಿದೆ ಇಲ್ಲಿ. ಬ್ರೇಕ್ ಥ್ರೂ ಅಂತೂ ಸಿಕ್ಕಿದೆ. ಯುಮಿ ಕಿಂಗ್ಸ್ಗೆ ಕಮ್ ಬ್ಯಾಕ್ ಮಾಡಲೇಬೇಕು ಈ ಹಂತದಲ್ಲಾದರೂ. ರನ್ ರೇಟ್ ಅಂತೂ ಮ್ಯಾಟರ್ ಆಗೇ ಆಗುತ್ತೆ ಎವ್ರಿ ಗೇಮ್ನಲ್ಲೂ. ಸೊ ಆದಷ್ಟು ಎಲ್ಲಿವರೆಗೂ ಡ್ರ್ಯಾಗ್ ಮಾಡ್ತೀರಾ ಅಲ್ಲಿವರೆಗೂ ಕೂಡ ಇಂಪಾರ್ಟೆಂಟ್ ರನ್ ರೇಟ್ನ ಕ್ಯಾರಿ ಮಾಡ್ತೀರಾ ಮುಂದಿನ ಲೀಗ್ ಪಂದ್ಯಾವಳಿಗೆಲ್ಲ. ಹೊಸ ಬ್ಯಾಟರ್ ಗರುಡ ರಾಮ್. KGFನ ಗರುಡ ಅಂತಲೇ ಹೆಸರುವಾಸಿ. ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಇವರು. ರೈಟ್ ಮತ್ತು ಲೆಫ್ಟ್ ಕಾಂಬಿನೇಷನ್ ಇದೆ. ಸೊ ಫೀಲ್ಡರ್ಸ್ಗೆ ಸ್ವಲ್ಪ ತಲೆಬಿಸಿ ಕೂಡ ಆಗ್ಬೋದು. ಒಂದು ಡೀಪ್ ಫೈನ್ ಲೆಗ್, ಡೀಪ್ ಮಿಡ್ ವಿಕೆಟು, ಲಾಂಗ್ ಆನ್ ಒಂದು, ಡೀಪ್ ಲಾಂಗ್ ಆನ್ ಒಂದು. ಬಟ್ ಇಲ್ಲಿ ಡೀಪ್ ಮಿಡ್ ವಿಕೆಟ್ನ ಮಿಡ್ ಆನ್ಗೆ ಕರ್ಕೋತಾ ಇದ್ದಾರೆ. ಸಿಂಪಲ್ ಆಗಿ ಜಸ್ಟ್ ಪುಷ್ ಮಾಡಿ 1 ರನ್ ಕಂಪ್ಲೀಟ್ ಮಾಡಿರೋದು ಇಲ್ಲಿ. ಆಫ್ ದ ಮಾರ್ಕ್ ಗರುಡ ರಾಮ್. ಮತ್ತೆ ಫೀಲ್ಡ್ನ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ರೈಟು ಮತ್ತು ಲೆಫ್ಟ್ ಕಾಂಬಿನೇಷನಲ್ಲಿ ವರಿ ಆಗೋದೇ ಇದು.
ಮತ್ತೊಮ್ಮೆ ಇಲ್ಲಿ ಆಪರ್ಚುನಿಟಿ ಇದೆಯಾ, ಇಲ್ಲಿ ಚಾನ್ಸ್ ಇಲ್ಲ, ಹೋಗ್ತಾ ಇದೆ. ಎಸ್, ಬಾಡಿತು ಅಲ್ಲಿ ರಾಜಗೌಡ ಒಂದು ಕಟ್ಔಟ್ಗೆ. ಸ್ಟ್ರೈಕ್ ಸಿಕ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮ್ಯಾಕ್ಸಿಮಮ್ ರನ್ಸ್ ನ ಹೊಡಿತಾರೆ ಅರುಣ್. ಪವರ್ ಪ್ಲೇನ ಲಾಸ್ಟ್ ಬಾಲ್ ಇದು, ಚೆನ್ನಾಗಿ ಬಂದಿತ್ತು ಅವರು ಕೂಡ. ವಾವ್, ಜಸ್ಟ್ ವಾವ್, ಅನ್ಬಿಲೀವಬಲ್ ಶಾಟ್ಸ್ ಆಗ್ತಾ ಇದೆ ಅರುಣ್ ಕಡೆಯಿಂದ. ಒನ್ ಮ್ಯಾನ್ ಶೋ ಮಾಡ್ತಾ ಇದ್ದಾರೆ ಈ ಒಂದು ಚೇಸ್ ನಲ್ಲಿ. ಸಿಂಗಲ್ ಡಿಜಿಟ್ಗೆ ಬಂದಾಯ್ತು ಈಗ ಬೇಕಾಗಿರುವಂತ ಈಕ್ವೇಶನ್ಸ್. ಆಸಮ್ ಶಾಟ್ಸ್ ನ ಹೊಡಿತಾ ಇರೋದಿಲ್ಲ ಅರುಣ್. ಜಸ್ಟ್ 9 ರನ್ ಬೇಕಾಗಿದೆ, ಸಿಂಗಲ್ ಡಿಜಿಟ್ ಕನ್ವರ್ಟ್ ಆಯ್ತು. ಇನ್ನು 9 ರನ್, 11 ಬಾಲ್ ನಲ್ಲಿ 37 ರನ್ ಹೊಡೆದಿರೋದು ಅರುಣ್. 3 ಮ್ಯಾಕ್ಸಿಮಮ್ ಸಿಕ್ಸಸ್ ಮತ್ತೆ 4 ಬೌಂಡ್ರಿ. 336 ಸ್ಟ್ರೈಕ್ ರೇಟಿಂಗ್ ನಲ್ಲಿ ಬ್ಯಾಟಿಂಗ್ ಆಡ್ತಾ ಇರೋದು ಅರುಣ್. ಸ್ಕೋರ್ ಆಗಿದೆ 48-1, 48 ಆಫ್ಟರ್ 3 ಓವರ್ಸ್. ಗರುಡರಾಮ್ ಸ್ಟ್ರೈಕ್ ಅಲ್ಲಿದ್ದಾರೆ. ಶಶಾಂಕ್ ಸಿಂಹ ಹೊಸ ಬೌಲರ್ನ ಪರಿಚಯಿಸ್ತಾ ಇರೋದು 4ನೇ ಓವರ್ನ ಚಾಲ್ತಿಯಲ್ಲಿ. ಇವರು ಕೂಡ ಸ್ಲಾಟ್ ಅಲ್ಲಿ ಬಿತ್ತು ಅಂದ್ರೆ ಬಿಡೋದಿಲ್ಲ. ನಾನು ಕೂಡ ಪಾರ್ಟಿಗೆ ಜಾಯಿನ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಶಾಟ್ ನ ಮೂಲಕ. ವೆಲ್ಕಮ್ ಬೌಂಡ್ರಿ, ಜಸ್ಟ್ 1 ಬಿಗ್ ಹಿಟ್ ಅವೇ ಈ ಒಂದು ವಿಕೆಟ್ನ ತಗೊಳ್ಳೋದಕ್ಕೆ. ಮತ್ತೊಮ್ಮೆ ಕಟ್ ಶಾಟ್ಗೆ ಪ್ರಯತ್ನ ಪಟ್ಟಿದ್ರಲ್ಲಿ ಅರುಣ್ ಅವರು ಸಿಂಗಲ್ನ ತಗೊಳ್ಳೋದಕ್ಕೆ ಹುಡುಕಾಡ್ತಾ ಇದ್ದಾರೆ. ಕಾಲ್ ಬೇಡ ಅಂತ ಹೇಳಿರೋದು ಗರುಡರಾಮ್. ಶಾರ್ಟ್ ಪಿಚ್ ಡೆಲಿವರಿ ಗ್ಯಾಪ್ ಅಲ್ಲಿ ಹೊಡೆದಿದ್ದಾರೆ. ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ 1 ರನ್ ತಗೊಳ್ತಾ ಇದ್ದಾರೆ. ಸೊ ಫಿನಿಶಿಂಗ್ ಶಾಟ್ ನ ಹೊಡಿತಾರ ಇಲ್ಲಿ ಅರುಣ್. 37ರಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬೇಕಾಗಿರೋದು 4 ರನ್ನು. $53 for 1 just in 3.3 overs. ಬೌಂಡ್ರಿನ ಹೊಡೆಯೋದಕ್ಕೆ ಹೋಗಿರೋ ಅಲ್ಲಿ ಫೈನ್ ಲೆಗ್ ಅಲ್ಲಿ ಪ್ರೊಟೆಕ್ಷನ್ ಇದೆ, ತಡೀತಾರೆ. ಫಿನಿಶಿಂಗ್ ಶಾಟ್ ಇನ್ನೂ ಚಾನ್ಸ್ ಇದೆಯಪ್ಪ, ಇನ್ನೂ ಟೈಮ್ ಇದೆ. ಈ ಓವರ್ ಇಲ್ಲ ಬೇರೆ ಓವರಲ್ಲಿ ತಗೊಳ್ಳಿ ಅಂತ ತೋರಿಸ್ಕೊಡ್ತಾ ಇರೋದು ಇಲ್ಲಿ ಶಶಾಂಕ್ ಸಿಂಹ. ಕ್ವಿಕ್ಕರ್ ಡೆಲಿವರಿ. ಎಸ್, ಬರ್ತಾ ಇದೆಯಾ ಬೌಂಡ್ರಿ, ಇಲ್ಲಿ ತಡೆಯೋದಕ್ಕೆ ಚಾನ್ಸ್ ಇದೆ. ಇನ್ನು ಈಸಿಯಾಗಿ 2 ರನ್ನ ಕಂಪ್ಲೀಟ್ ಮಾಡಿದ್ದಾರೆ.
ಇನ್ನೂ ಬರಬೇಕಾಗಿದೆ ಆ ಒಂದು ಫಿನಿಶಿಂಗ್ ಶಾಟು. ಶಶಾಂಕ್ ಸಿಂಹ ಅದೇ ಮೆಂಟಾಲಿಟಿ ಯೂಸ್ ಮಾಡ್ತಾ ಇದ್ದಾರೆ. ಈ ಓವರ್ ಬೇಡ, ಇನ್ನೂ ಸ್ವಲ್ಪ ಡ್ರ್ಯಾಗ್ ಆಗಲಿ ಅನ್ನೋ ಒಂದು ಯೋಚನೆದಲ್ಲೇ ಬೋಲ್ ಮಾಡ್ತಾ ಇರೋದು. ಜಸ್ಟ್ 2 ರನ್ಸ್ ರಿಕ್ವೈರ್ಡ್ ಇದೆ ಈ ಓವರ್ನ ಲಾಸ್ಟ್ ಬಾಲ್. ಎಸ್, ಇಲ್ಲಿ ಸ್ಟಂಪಿಂಗ್ ಚಾನ್ಸ್ ಇದೆಯಾ? ಅಲ್ಲಿ ಡೌನ್ ದ ಗ್ರೌಂಡ್ ಹೋಗಿದ್ರು, ಚೆಕ್ ಮಾಡಬೇಕಾಗಿದೆ ಅಲ್ಲಿ. ದಳಪತಿ ಅವರು ಸ್ಟಂಪ್ ಮಾಡಿದ್ದಾರೆ, ಮೇ ಬಿ ರೀಚ್ ಆಗಿದ್ದಾರೆ ಇಲ್ಲ ಅನ್ನೋದನ್ನ ಚೆಕ್ ಕೂಡ ನಡೀತಾ ಇದೆ. ಏರಲ್ಲಿದ್ದಂತಹ ಬ್ಯಾಟ್ ಲ್ಯಾಂಡ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗಿದೆ. ಬಟ್ ಆದರೂ ಕೂಡ ಇಲ್ಲಿ ಶಶಾಂಕ್ ಸಿಂಹ ತುಂಬಾ ಅದ್ಭುತವಾಗಿ ಬೌಲ್ ಮಾಡಿರೋದು. ಎಸ್, ಸಿಗ್ನಲ್ ಬರ್ತಾ ಇದೆ, ಇಟ್ಸ್ ಎ ನೋ ಬಾಲ್ ಅಂತ ಹೇಳಿ. ಬಾಲ್ನ ರಿಸೀವ್ ಮಾಡಿರೋದು ವಿಕೆಟ್ಗಿಂತ ಮುಂದೆ ರಿಸೀವ್ ಮಾಡಿರೋ ಕಾರಣಕ್ಕೆ ನೋ ಬಾಲ್ ಅಂತ ಸಿಗ್ನಲ್ ಕೂಡ ಬಂದಿದೆ. ಸ್ಕೋರ್ಸ್ ಲೆವೆಲ್ ಆಗಿದೆ ಇಲ್ಲಿ. ಇನ್ನೊಂದು ಚಾನ್ಸ್ ಕೂಡ ಸಿಗ್ತಾ ಇರೋದು ಅರುಣ್ ಕುಮಾರ್ಗೆ. Yes, Arun finishes off in style. ಬೌಂಡ್ರಿ ಬರ್ತಾ ಇದೆ ಲಾಸ್ಟ್ ಬಾಲ್ ನಲ್ಲಿ. ಸಖತ್ ಗೇಮ್ ಇತ್ತಿದು ಕೂಡ. ಒನ್ ಮ್ಯಾನ್ ಶೋ ಮಾಡಿರೋದಿಲ್ಲ ಅರುಣ್. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಫಸ್ಟ್ ಇನ್ನಿಂಗ್ಸ್ ನ ಆ ಒಂದು ಬೌಲಿಂಗ್ ನಲ್ಲೂ ಕೂಡ ಚೆನ್ನಾಗಿ ಬೌಲ್ ಮಾಡಿ 10 ವಿಕೆಟ್ ನ ಪಿಕ್ ಮಾಡಿರು. ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಜಸ್ಟ್ 4 ಓವರ್ಸ್ ನಲ್ಲಿ ಈ ಒಂದು ಟಾರ್ಗೆಟ್ ನ 55 ರನ್ನ ಟಾರ್ಗೆಟ್ ನ ಚೇಸ್ ಮಾಡಿದ್ದಾರೆ. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ 1/9 ವಿಕೆಟ್ಸ್. 9 ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿರೋದು ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. ಟ್ರಾವೆಲ್ ಮಾರ್ಟ್ ಪ್ರೆಸೆಂಟ್ಸ್ ಡಾಕ್ಟರ್ ರಾಜ್ ಕಪ್ ಸೀಸನ್ 8 ನ 3ನೇ ಮ್ಯಾಚ್ ಗೆದ್ದಿರೋದು ಇಟ್ಸ್ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. ಅರುಣ್ ಅವರು ಆಲ್ಮೋಸ್ಟ್ ಈ ಒಂದು ಇನ್ನಿಂಗ್ಸ್ ನಲ್ಲಿ 43 ರನ್ ಹೊಡೆದಿರೋದು. ಜಸ್ಟ್ 15 ಬಾಲ್ಸ್ ಅಲ್ಲಿ 15 ಬಾಲ್ ನಲ್ಲಿ 43 ರನ್, 3 ಸಿಕ್ಸಸ್, 5 ಬೌಂಡ್ರೀಸು, ಹಾಗೆ 2 ವಿಕೆಟ್ ಕೂಡ ತಗೊಂಡಿದ್ದಾರೆ. ಇದು ದ ರಿಯಲ್ ಟೀಮ್ ಮ್ಯಾನ್ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಜವಾಬ್ದಾರಿಯುತ ಆಟ ಆಡಿರೋದು. ಓವರ್ ಟು ಮಂಜು ಸರ್.